With the blessings of our founder, Sri Y.N. Shivanna, a noted philanthropist, and under the constant guidance of our founder president, Srimati T.V. Venkatalakshmi Shivanna, a philanthropist, and directors, our institution proudly took the initiative to organize a meaningful charity service for the underprivileged. As part of this year's outreach program and educational exposure for our kindergarten students, we identified Kala Jyoti Charitable Trust at Kengeri, a dedicated institution that supports and nurtures children with autism. To make this visit impactful, we requested our parents' community to contribute essential items such as groceries, toiletries, stationery, fruits, vegetables, and clothes. We are deeply touched by the overwhelming response we received. In addition to the generous support from parents, our management, teaching, and non-teaching staff also wholeheartedly contributed to this notable cause. Together, we were able to distribute essential supplies worth approximately Rs 60,000 to the ashram. More than the material support, this initiative helped instill empathy, kindness, and social responsibility in our young learners at an early age. We extend our heartfelt gratitude to everyone who supported this cause and helped us make a difference in the lives of these special children. Small acts of kindness, when done together, create a lasting impact on society. ನಾವು VLS ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬರೋಕ್ ನಂತರ ಇಂದ ಬಂದಿದ್ದೀವಿ. ನಮ್ಮ ಕೈಯಿಂದ ಒಂದು ಚಿಕ್ಕ ಕಾಣಿಕೆ ನೀವು ಮಾಡೋ ಸೇವೆಗೆ, ಸೊ ಅದರಿಂದ ನಿಮ್ಮ ಆಶ್ರಮಕ್ಕೆ ಏನಾದರೂ ಅನುಕೂಲ ಆದರೆ ನಾವು ತುಂಬ ಖುಷಿ ಪಡ್ತೀವಿ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯ ಇರಬೇಕು ಸಕಲ ಜೀವಿಗಳಲ್ಲೆಲ್ಲ ಅಂತ ಹೇಳ್ತೇವೆ. ಹಾಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ನಡೆದಾಡೋ ದೇವರು, ಜಗದ್ಗುರುಗಳು, ತ್ರಿವಿಧ ದಾಸೋಹಿಗಳು, ಶಿವಕುಮಾರ ಮಹಾಸ್ವಾಮೀಜಿಗಳ ಪಾದಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ತಿಳಿಸುತ್ತಾ, ನನ್ನ ಹೆಸರು ಮುನಿರಾಜ್ ಅಂತೇಳಿ, ನಾವು ಕೂಡ ದೃಷ್ಟಿದೋಷ ಉಳ್ಳಂಥ ವ್ಯಕ್ತಿಗಳು. ನಮ್ಮದು ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಕಳೆದ 10 ವರ್ಷಗಳಿಂದ 2015ರಲ್ಲಿ 3 ಜನ ವಿಶೇಷ ಚೇತನ ಮಕ್ಕಳನ್ನ ಇಟ್ಕೊಂಡು ಶುರು ಮಾಡಿದಂಥ ಸಂಸ್ಥೆ. ಸಾರ್ವಜನಿಕರ ಸದ್ಭಕ್ತ ಮಹಾಶಯರ ಸಹಕಾರ, ಅವರ ಸೇವೆ, ಅವರೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸದಲ್ಲಿ ಇವತ್ತೊಂದು 35-40 ಮಕ್ಕಳಿಗೆ ದಿನನಿತ್ಯ ಊಟ, ವಸತಿ, ಶಿಕ್ಷಣ, ಫಿಸಿಯೋಥೆರಪಿ, ಮೆಡಿಕಲ್ ಸಪೋರ್ಟ್ನ ಮಾಡ್ತಾ ಬರ್ತಾ ಇದ್ದೀವಿ, ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ನಿಟ್ಟಲ್ಲಿ ಎಲ್ಲರೂ ಕೂಡ ಬರ್ತಾ ಇರ್ತಾರೆ, ದಾನ ಧರ್ಮವನ್ನು ನೀಡ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಈ ದಿನ VLS ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಭರತ್ ನಗರದಿಂದ ಎಲ್ಲ ಪುಟಾಣಿ ಮಕ್ಕಳ ಸಮ್ಮುಖದಲ್ಲಿ, ಹಾಗೆ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ಸಮ್ಮುಖದಲ್ಲಿ, ಹಾಗೆ ಒಂದು ಶಾಲೆಯ ವಿದ್ಯಾರ್ಥಿನಿಯರ ಪೋಷಕರ ಸಹಕಾರದೊಂದಿಗೆ ನಮ್ಮ ಆಶ್ರಮಕ್ಕೆ ನೀವು ಇವತ್ತು ಬೇಕಾಗಿರುವಂಥ ಊಟದ ಸಾಮಗ್ರಿಗಳು, ಅಕ್ಕಿ, ದವಸ, ಧಾನ್ಯ, ಹಣ್ಣು, ತಿಂಡಿ, ತರಕಾರಿ, ಇತರೆ ಬಟ್ಟೆಗಳು ಎಲ್ಲವನ್ನು ಕೂಡ ದಾನ ಧರ್ಮ ನೀಡಿದಿರಿ. ಮಕ್ಕಳಿಗೂ ಕೂಡ ಶಿಕ್ಷಣಕ್ಕಿಂತ ಸಂಸ್ಕಾರ ಇಂಪಾರ್ಟೆಂಟು. ಸಂಸ್ಕಾರಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಆ ಒಂದು ಸಂಸ್ಕಾರ ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ಕೊಟ್ಟಿದ್ದೀರಿ. ಯಾಕೆಂದರೆ ಅರ್ಥಪೂರ್ಣವಾಗಿ ಶ್ಲೋಕಗಳನ್ನ ಹೇಳ್ತಾರೆ, ಗೀತೆಗಳನ್ನ ಹಾಡಿದರೆ. ಭಗವಂತನ ಆಶೀರ್ವಾದ ಸದಾ ಅವ್ರಿಗಿರಲಿ. ನಮ್ಮ ಆಶ್ರಮಕ್ಕೆ ಒಂದು ಪೂಜೆ ಕೂಡ ಮಾಡಿದ್ದೀರಿ ಶಿವಪ್ಪನಿಗೆ. ಆ ಪರಮೇಶ್ವರ ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ನಮ್ಮ ಒಂದು ಪರಿಚಯ, ನಾನು ಕೂಡ ಸಿದ್ಧಗಂಗಾ ಮಠದಲ್ಲಿ ಓದಿದ್ದು, ನಿರಂತರವಾಗಿ ಸೇವೆಯನ್ನು ಮಾಡಬೇಕು ಅಂತೇಳಿ. ಯಾಕೆಂದರೆ ಎಲ್ಲ ಕೂಡ ಹೇಳ್ತಾ ಇರ್ತಾರೆ, ಈ ಒಂದು ವಿಶೇಷ ಚೇತನರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಅದನ್ನು ವಿರೋಧ ವ್ಯಕ್ತಪಡಿಸಬೇಕು ಅಂತೇಳಿ ಸಣ್ಣದಾಗಿ ಶುರು ಮಾಡಿದಂಥ ಸಂಸ್ಥೆ ಇವತ್ತು ಒಂದು ಸೇವಾ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ಸೋಮವಾರ ನಮ್ಮ ಆಶ್ರಮದಿಂದ 1000ಕ್ಕೂ ಹೆಚ್ಚು ಜನಕ್ಕೆ ದಾಸೋಹದ ವ್ಯವಸ್ಥೆ ಇರುತ್ತೆ. ಪಬ್ಲಿಕ್ಗೆ ಬೆಳಗ್ಗೆ 8ರಿಂದ 9 ತನಕ ಆ ಒಂದು ಕಾರ್ಯನೂ ಕೂಡ ಮಾಡ್ತಾ ಇದ್ದೀವಿ. ಈ ಸೇವೆಯನ್ನು ಗುರುತಿಸಿ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಕಾಲೇಜುಗಳು ನೂರಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ಕೂಡ ನೋಡ್ಬೋದು. ಭಗವಂತನ ಸೇವಾ ಕಾರ್ಯ ಮಾಡ್ತಾ ಇದ್ದೀವಿ. ಹಾಗೆ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಏನು ಹೇಳ್ತೀವಿ ನಾವು, ಚಿಕ್ಕಂದ್ರಿಂದಲೇ ಮೊದಲು ಮನೆ ಶಾಲೆ ಆಗಿರ್ತದೆ, ತಾಯಿ ಗುರು ಆಗಿರ್ತಾರೆ. ಆನಂತರ ನಾವು ಗುರುಗಳು, ನಾವು ಏನು ನಮ್ಮ ಒಂದು ಭವಿಷ್ಯವನ್ನು ರೂಪಿಸ್ತಾರೋ ಆ ಗುರುಗಳಿಗೆ ನಾವು ನಮನವನ್ನು ಸಲ್ಲಿಸಬೇಕಾಗ್ತದೆ.
ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತೀವಿ. ನಾವು ಗುರುಗಳಿಗೆ ಎಲ್ಲಿ ತನಕ ಗೌರವವನ್ನು ಕೊಡ್ತೀವಿ, ಗುರುಗಳು ಹೇಳಿದ ಹಾಗೆ ನಾವು ಎಲ್ಲಿ ತನಕ ಕೇಳ್ತಾ ಇರ್ತೀವಿ, ಅವರ ಆಶೀರ್ವಾದವನ್ನು ಪಡ್ಕೊಳ್ತೀವಿ, ಈ ಸಮಾಜದ ದೊಡ್ಡ ವ್ಯಕ್ತಿಯಾಗಿ, ಪ್ರಮುಖ ವ್ಯಕ್ತಿಯಾಗಿ, ಒಳ್ಳೆ ಶರಣನಾಗಿ ಬದುಕಬಹುದು ಅನ್ನೋದಕ್ಕೆ ನನ್ನ ಒಂದು ಮಾತು, ನನ್ನ ಅನಿಸಿಕೆ. ಹಾಗಾಗಿ ನೀವೆಲ್ಲರೂ ಕೂಡ ಬಂದಿರುವಂತಹ ಪುಟಾಣಿಗಳು, ನಿಮ್ಮ ಗುರುಗಳು, ನಿಮ್ಮ ಮೇಡಮು, ನಿಮ್ಮ ಟೀಚರು, ನಿಮ್ಮ ತಂದೆ ತಾಯಿಗಳನ್ನ ಆಶೀರ್ವಾದ ಪಡ್ಕೊಂಡು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡು ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಳಿ. ಆಯ್ತಾ? ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ, ಶುಭವಾಗ್ಲಿ ಮೇಡಮ್. ಆಗಿದೆ. ಹಾಗೆ ನಮ್ಮಲ್ಲಿ 4 ತರ ವಿಶೇಷ ಚೇತನ ಮಕ್ಕಳುಗಳನ್ನ ನಾವು ಇಲ್ಲಿಗೆ ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಪ್ರತಿ ವರ್ಷ ಏಪ್ರಿಲ್ ಮೇನಲ್ಲಿ ಹೋಗಿ ಗ್ರಾಮೀಣ ಭಾಗದಲ್ಲಿ ಸರ್ವೆಯನ್ನ ಮಾಡುವಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಸರ್ವೆ ಮಾಡಿ ಸಿಂಗಲ್ ಪೇರೆಂಟ್ ಮಕ್ಕಳು, ಏಕಪೋಷಕ ಮಕ್ಕಳು, ಹಾಗೆ ತಂದೆ ತಾಯಿ ಇಲ್ಲದಿರುವಂತ ಮಕ್ಕಳುಗಳನ್ನ ಕರ್ಕೊಂಡು ಬರುವಂತದ್ದು, ಮಾನಸಿಕ ದೈಹಿಕ ತೊಂದರೆ ಇರುವಂತ ಮಕ್ಕಳುಗಳನ್ನ ನಮ್ಮಲ್ಲಿ ಕರ್ಕೊಂಡು ಬಂದು ಉಚಿತವಾಗಿ ಸೇವೆಯನ್ನ ಸಲ್ಲಿಸುವಂತದ್ದು ನಮ್ಮ ಕರ್ತವ್ಯ. ಅಂದ್ರೆ ಬ್ಲೈಂಡು, ಹ್ಯಾಂಡಿಕ್ಯಾಪ್ಟು, ಬೆಡ್ ರಿಡನ್ನು, ಈ ತರ ದೈಹಿಕ ಮಾನಸಿಕ ತೊಂದರೆ ಇರುವ ಮಕ್ಕಳುಗಳಿಗೆ ನಾವು ಉಚಿತವಾಗಿ ಸೇವೆ ಸಲ್ಲಿಸ್ತಾ ಇದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಭಗವಂತನ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ. ದೇವರಿಗೆ ಒಳ್ಳೇದು ಮಾಡಿ. ನಮಸ್ಕಾರ. काम हो अच्छे हमारे और नीयत साफ हो, है वही इंसान जहाँ इंसानियत का वास हो, है वही इंसान जहाँ इंसानियत का वास हो.